ನಾಳೆ ಯಾರು ಎಕ್ಸಾಮ್ ಬರಕ್ಕೆ ಹೋಗೋರು ಇರಲಿ ವಿಡಿಯೋ ಪೂರ ನೋಡ್ರಿ. ಯಾಕಂದ್ರೆ ಭಾಳ ಟಾಪಿಕ್ನಾಗ ಸೊ ನಿನಗೆ ಇವತ್ತಿಗೆ ಕೆಲವೊಂದು ಟಾಪಿಕ್ಸ್ ಅವ. ಆ ಟಾಪಿಕ್ಸ್ ಒಳಗೆ ಫಿಕ್ಸ್ ಕ್ವಶನ್ ಕೇಳ್ತಾನ. ಮತ್ತು ಒಂದು ಕೆಲವೊಂದು ಟಾಪಿಕ್ಸ್ ಜಾಸ್ತಿ ಕ್ವಶನ್ ಕೇಳ್ತಾನ, ಮತ್ತು ಕೆಲವೊಂದು ಟಾಪಿಕ್ಸ್ ಭಾಳ ರಿಪೀಟ್ ಆಗತ್ತವ. ಸೊ ನಾ ಯಾವ ಟಾಪಿಕ್ಸ್ ಹೇಳ್ತಿಲ್ಲ ವಿಡಿಯೋ ಪೂರ ನೋಡ್ರಿ. ನೀವು ನಾಳೆ ಇದ್ದವ್ರು ಇನ್ನು ಮುಂದಿದ್ದವ್ರು ನೋಡ್ಕೊರಿ. ಇವೇನು ಟಾಪಿಕ್ಸ್ ಹೇಳ್ತಿಲ್ಲ ಇಂಪಾರ್ಟೆಂಟ್ ಅಂತೇಳಿ ಎಲ್ಲ ಟಾಪಿಕ್ಸ್ ಹೇಳ್ತೀನಿ ಯಾವ್ದು ಬಂದಾವತ್ತೀನಿ. ಬಟ್ ಕೆಲವೊಂದು ಟಾಪಿಕ್ಸ್ ಇಂಪಾರ್ಟೆಂಟ್ ಅಂತ ಹೇಳ್ತಿಲ್ಲ, ಅವು ಎಲ್ಲರ ಬರ್ಕೋರಿ. ಬರ್ಕೊಂಡ್ ಕೂಡಲೇ ಒಂದ್ಸಲ ಅದೇನೈತೆ ಅದನ್ನ ಅಟ್ಟು ಓದ್ಕೊಂಡ್ಬಿಡ್ರಿ, ಭಾಳ ಇಂಪಾರ್ಟೆಂಟ್ ಅದಾವ. ಸರಿ, ಮೊದಲು ನೋಡ್ರಿ ಅಮೆಂಡ್ಮೆಂಟ್. ಅಮೆಂಡ್ಮೆಂಟ್ ಏನು ಕೇಳ್ತಾರಲ್ಲ, ನಿನ್ನೆ ನಮಗೆ 86 ಅಮೆಂಡ್ಮೆಂಟ್ ಕೇಳಿದ್ರು. ಇವತ್ತು 42nd ಅಮೆಂಡ್ಮೆಂಟ್ ರಿಲೇಟೆಡ್ ಕ್ವಶನ್ಸ್ ಬಂದೈತಿ. ಮತ್ತು 44th ಎಲ್ಲೋ ಬಂದಿತ್ತು ಅನ್ಕೊಂತೀನಿ ಮೋಸ್ಟ್ಲಿ. ಮತ್ತು ಆರ್ಟಿಕಲ್ಸ್ ಇನ್ನೊಂದು ಕೇಳಿದ್ರು ಅನ್ಸುತ್ತೆ. ಸರಿ, ಮುಂದೆ ಹೇಳ್ತೀನಿ ತಡ್ರಿ. ಇದು ಹೆಂಗೆ ಬರ್ಕೊಂಡಲ್ಲ ಅದೇ ಟೈಪ್ ಹೇಗೋ ತಗೊಂಡು ಸುಮ್ಮನೆ ಮಿಕ್ಸ್ ಮಾಡಂಗಿಲ್ಲ, ಮತ್ತು ಅಲ್ಲಿ ಮಿಲಿಮ್ ಆಗುತ್ತೆ. ಅದನ್ನ ಬಿಟ್ರೆ ಇದು ಬಾರ್ಡರ್ ಬಗ್ಗೆ ಕೇಳ್ಯಾರ, ಸ್ಟೇಟ್ ಬಾರ್ಡರ್, ಈ ನ್ಯಾಷನಲ್ ಬಾರ್ಡರ್ ಬಗ್ಗೆ ಅದಂತೂ ನಿಮ್ಗೆ ಗೊತ್ತಿರುತ್ತೆ. ಸೊ ಅದನ್ನಂತೂ ನೋಡ್ಕೊಂಡಿರ್ತೀರಿ ಅನ್ಕೊಂತೀನಿ. ಇನ್ನು ಬಿಟ್ರೆ ಇನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸಿಂಧು ನಾಗರಿಕತೆ ಬಗ್ಗೆ ಮೊದಲೇ ಶಿಪ್ನಾಗ ಇವತ್ತಿನ 1ನೇ ಶಿಪ್ನಾಗ ಮೋಸ್ಟ್ಲಿ 4 ಕ್ವಶನ್ಸ್ ಬಂದಿದ್ದು ಅನಿಸುತ್ತೆ. ಮತ್ತು ಸೆಕೆಂಡ್ ಶಿಪ್ನಾಗೂ 3-4 ಕ್ವಶನ್, ಥರ್ಡ್ ಶಿಪ್ನಾಗ ನಂಗೆ ಅಷ್ಟೊಂದು ಪಕ್ಕ ಗೊತ್ತಿಲ್ಲ, 2-3 ಕ್ವಶನ್ ಬಂದಿದ್ದು ಅನಿಸುತ್ತೆ. ಸೊ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸಿಂಧು ನಾಗರಿಕತೆ ಬಗ್ಗೆ ಸಿಕ್ಕಾಪಟ್ಟೆ ಕ್ವಶನ್ಸ್ ಕೇಳ್ತಾರೆ. ಅದನ್ನ ಫಿಕ್ಸ್ ನೋಡ್ಕೊಂಡು ನಾಳೆ ಎಕ್ಸಾಮ್ ಇದ್ದವ್ರು ಫಸ್ಟ್ ಕೂತ ಅದನ್ನ ಒಂದ್ಸಲ ನೋಡ್ಕೊಂಡ್ಬಿಟ್ರೆ. ಯಾಕಂದ್ರೆ ಭಾಳ ಕ್ವಶನ್ಸ್ ಕೇಳ್ತಾರೆ. ಅದ್ರಾಗೂ ಏನು ಕೇಳ್ಯಾರಂತ ಕ್ವಶನ್, ಕಾಪರ್ ಇನ್ ಅಲ್ಲಿ ಆಕ್ಚುಲಿ ಬ್ರಾಂಜ್ ಇಲ್ಲ, ಅದು ಬ್ರಾಂಜ್ ಇರಾನ. ಸೊ ಅಲ್ಲಿ ಬ್ರಾಂಜ್ ಹೆಂಗೆ ಮಾಡ್ತಾರೆ, ಕಾಪರ್ ಮತ್ತು ಟಿನ್ಲೆ ಮಾಡ್ತಾರೆ. ಸೊ ಕಾಪರ್ ಎಲ್ಲಿಂದ ತರ್ತಿದ್ರು ಕ್ವಶನ್ ಬರೋದಾಯ್ತಂತ. ಸೊ ರಾಜಸ್ಥಾನಲ್ಲಿ ಅವ್ರಿಗೆ ರಾಜಸ್ಥಾನ ಸಿಕ್ತಿತ್ತು. ಮತ್ತು ಪೋರ್ಟ್ ಸಿಟಿ ಅಂದ್ರೆ ಲೋತಾಲ. ಮೋಸ್ಟ್ಲಿ ನಿನ್ನೆ ಕೇಳಿದ್ರು, ಇವತ್ತು ಆ ಕ್ವಶನ್ ಬಂದಿತ್ತು ಅನ್ಕೊಂತೀನಿ ನಂಗೆ ಅನ್ಸೋ ಮಟ್ಟಿಗೆ. ಮತ್ತು ಅದನ್ನ ಬಿಟ್ಟು ನೋಡ್ರಿ ಸ್ಕೀಮ್ಸ್, ಗೌರ್ಮೆಂಟ್ ಏನು ಸ್ಕೀಮ್ಸ್ ತೆಗಿತಾರಲ್ಲ, ಸೊ ಸ್ಕೀಮ್ಸ್ ಬಗ್ಗೆ ನಿನ್ನೇನು ಕ್ವಶನ್ಸ್ ಬಂದಿದ್ದು. ಸೊ ಇವತ್ತು ಕ್ವಶನ್ಸ್ ಬಂದವ. ಇವತ್ತು ಜಲ್ ಜೀವನ್ ಮಿಷನ್ ಮತ್ತು ಜನ್ ಧನ್ ಯೋಜನಾ ಇವೆರಡರ ಬಗ್ಗೆ 1ನೇ ಶಿಪ್ನಾಗ ಕ್ವಶನ್ಸ್ ಬಂದವ. ಈಗ ಫಸ್ಟ್ ಹೇಳ್ತೀನಿ, ಫಸ್ಟ್ ಬರೀ 1ನೇ ಶಿಪ್ ಹೇಳ್ತೀನಿ ನಾನು. ಜಲ್ ಜೀವನ್ ಮಿಷನ್ ಬಗ್ಗೆ ಕ್ವಶನ್ ಬಂದೈತಿ, ಜನ್ ಧನ್ ಯೋಜನಾ ಬಗ್ಗೆ ಕ್ವಶನ್ ಬಂದೈತಿ. ಮತ್ತು ಪೀಸಲ್ ಪಾಲಿಸಿ ಏನೈತಲ್ಲ, ಈಗ ಬಜೆಟ್ಗೆ ಪೀಸಲ್ ಡೆಫಿಸಿಟ್ ಅದೆಲ್ಲ ಗೊತ್ತಿರುತ್ತೆ ನಿಮ್ಗೆ. ಸೊ ಅದ್ರ ಬಗ್ಗೆ ಕ್ವಶನ್ಸ್ ಬರತ್ತೋ, 2 ಕ್ವಶನ್ ಬಂದಿದ್ದು 1ನೇ ಶಿಪ್ನಾಗ. ಸೊ ಅದನ್ನ ನೋಡ್ಕೊರಿ. ಮತ್ತು ಕುಂಭಮೇಳ ಬಗ್ಗೆ, ಕುಂಭಮೇಳ ಅಂತ ಕೇಳ್ಯಾರ. ಯಾವ ಫೆಸ್ಟಿವಲ್ 12 ವರ್ಷಕ್ಕೊಮ್ಮೆ ಬರೋದನ್ನ ಕೇಳ್ಯಾರ. ಇದು ಕುಂಭಮೇಳ ಅದೆಲ್ಲಾಗೈತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಅದನ್ನ ಹೇಳಂಗಿಲ್ಲ, ನಿಮ್ಗೆ ಗೊತ್ತಿರ್ಬೇಕು ಅನ್ಕೊಂತೀನಿ, ಗೊತ್ತಿರಬೇಕು. ಸರಿ, ಇನ್ನು ಮಗಧ ಡೈನಾಸ್ಟಿ ಬಗ್ಗೆ ಬಿಂಬಿಸಾರ ಅವ್ರ ರಾಜ ಇದ್ದಾಗ ಅವ್ರ 108 ಹಳ್ಳಿಗಳಿದ್ದು ಕೇಳ್ಯಾರ. ಇದು ಯಾಕೋ ಕ್ವಶನ್ಸ್ ಭಾಳ ಒಂದು ಎಕ್ಸ್ಟ್ರೀಮ್ ಅನಿಸ್ತು ನನಗೆ. ಯಾಕಂದ್ರೆ ಇದು ನಾನಂತೂ ಓದಿಲ್ಲ, ನಿಮ್ಮಲ್ಲಿ ಎಷ್ಟು ಓದ್ಯಾರೋ ಗೊತ್ತಿಲ್ಲ. ಸೊ ನಾನಂತೂ ಈ ಕ್ವಶನ್ ಓದಿಲ್ಲ. ಸರಿ, ನೆಕ್ಸ್ಟ್ ನೋಡ್ರಿ. ಇನ್ನು ಇದು ಟ್ರಿಪ್ರೈಟ್ಸ್ಗಳು ನಿಮ್ಗೆ ಗೊತ್ತಿರ್ಬೋದು. ಪಾಲ, ಪ್ರತಿಹಾರ, ಗುರ್ಜರ ಮತ್ತು ರಾಷ್ಟ್ರಕೂಟ. ಸೊ ಈ ಮೂರದ ನಡುಕ ಕನೋಜ್ಗೋಸ್ಕರ ಟ್ರಿಪ್ರೈಟ್ ಸ್ಟ್ರಗಲ್ ಆಗ್ತಿರುತ್ತೆ. ಸೊ ಅವ್ರು ಲಾಸ್ಟಿಗೆ ಯಾರು ಗೆಲ್ತಾರೆ ಅಂದ್ರೆ ಪಾಲವ್ರು ಯಾರು ಗೆದ್ದಾರ ಕೇಳಿದ್ರು ಕ್ವಶನ್. ಇದು ಇಂಪಾರ್ಟೆಂಟ್, ಭಾಳ ನೋಡ್ಕೊರಿ. ಅದನ್ನ ಬ್ಯಾರನ್ ಐಲ್ಯಾಂಡ್ ನಿನ್ನೇನು ಕ್ವಶನ್ ಬಂದಿತ್ತು ಅನ್ಕೊಂತೀನಿ ಇದು. ಸೊ ಬ್ಯಾರನ್ ಐಲ್ಯಾಂಡ್ ಎಲ್ಲೈತಿ ಅಂತ ಅಂಡಮಾನ್ ನಿಕೋಬಾರ್ದಾಗ ಉಳ್ಕ್ಯಾನ್ ಐತಿ, ಬಟ್ ಭಾಳ ಇದೈತಿ, ಅದು ಬಂದಾಗೈತಿ ಅನ್ಕೋರಿ. ಸೊ ಇದು ನಿನ್ನೆ ಕೇಳಿದೆ, ಇವತ್ತು ಕೇಳೋಣ. ಸೊ ರಿಪೀಟ್ ಆಗೈತಿ, ಬಟ್ ನಾಳೆ ರಿಪೀಟ್ ಆಗಲ್ಲ, ಟೆನ್ಷನ್ ತೊಗೊಬೇಡ್ರಿ. ಇನ್ನು ಕೆಮಿಸ್ಟ್ರಿ ಒಳಗೆ ಒಂದು ಕ್ವಶನ್ ಕೇಳಿದವ, ಇದು ಐರನ್ ರಸ್ಟಿಂಗ್ ಆಗುತ್ತಲ್ಲ. ಸೊ ಐರನ್ ಹೆಂಗೆ ಜಂಗ್ ಹಿಡಿದೈತಿ, ಈಗ ರಸ್ಟಿಂಗ್ ಹೆಂಗೆ ಕೇಳಿದಾಗ ಇದು ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್, ಇದು ಭಾಳ ಬೇಸಿಕ್. ಆ್ಯಕ್ಚುಲಿ ನಿಮ್ಗೆ ಗೊತ್ತಿರೋದು ಅನ್ಕೊಂತೀನಿ. ಯಾಕಂದ್ರೆ ಕೆಮಿಸ್ಟ್ರಿ ಸ್ಟಾರ್ಟ್ ಮಾಡ್ರೆ ಇವೇನದಲ್ಲ ಇವು ಕಾರ್ಬನ್ ಏನು ಕೋವಲೆಂಟ್ ಬಾಂಡ್ ಮತ್ತು ಆಕ್ಸಿಡೇಷನ್ ರಿಯಾಕ್ಷನ್ ಇವು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಸೈನ್ಸ್ ಮಾಡಿದ್ರೆ ಗೊತ್ತಿರುತ್ತೆ ಕೋವಲೆಂಟ್ ಬಾಂಡ್ ಎಷ್ಟು ಇಂಪಾರ್ಟೆಂಟ್, ಕಾರ್ಬನ್ದು ಕಾಂಪೌಂಡ್ ಎಷ್ಟು ಇಂಪಾರ್ಟೆಂಟ್. ಬರೀ ಅವೇ ಇರ್ತಾವೆ. ಆರ್ಗ್ಯಾನಿಕ್ ಒಂದು ಸೆಪ್ರೇಟ್ ಬ್ರಾಂಚ್ ಐತೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಐತಿ, ಅದಕ್ಕೋಸ್ಕರ. ಮತ್ತು ಆಕ್ಸಿಡೇಷನ್ ರಿಡಕ್ಷನ್ ಇವು ಭಾಳ ಇಂಪಾರ್ಟೆಂಟ್ ನೋಡ್ಕೊರಿ. ಮತ್ತು ಇದು ಗ್ಯಾಮೆಟ್ಸ್ ಬಗ್ಗೆ ಕೇಳ್ಯಾರ. ಇದು ಆಲ್ಮೋಸ್ಟ್ ಬಯಾಲಜಿ ಒಳಗೆ ಡೀಪಾಗಿ ಹೋಗಿರ್ತಿರಲಿಲ್ಲ. ನೀವು ಸಿ ಬಿ ಜಿ ಮಾಡಿದ್ರೆ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿರುತ್ತೆ, ಬಟ್ ಜಾಸ್ತಿ ಅಂದ್ರೆ ಗೊತ್ತಿರಲ್ಲ ಅನ್ಕೊಂತೀನಿ. ಗ್ಯಾಮೆಟ್ಸ್ ಬಗ್ಗೆ ಅದೊಂದು ಏನೋ ಇರ್ತದೆ, ಸೆಗ್ರಿಗೇಷನ್ ಅಂತ ಇನ್ನೊಂದು ಇರ್ತದೆ ಮೋಸ್ಟ್ಲಿ. ಅದ್ರ ಬಗ್ಗೆ ಕ್ವಶನ್ಸ್ ಬಂದಿತ್ತು. ಅದು ಕೆಲವೊಂದು ಕ್ವಶನ್ಸ್ ಭಾಳ ಟಫ್ ಬರ್ತಾವೆ. ಆಲ್ಮೋಸ್ಟ್ ಏನು ಮಾಡಕ್ಕೆ ಬರಂಗಿಲ್ಲ. ಕೆಲವೊಂದು ಕ್ವಶನ್ಸ್ ಪ್ಲೀಸ್ ಇರ್ತಾವೆ, ಕೆಲವೊಂದು ಕ್ವಶನ್ಸ್ ಟಫ್ ಬರ್ತಾವೆ. ಅದ್ರ ಬಿಟ್ಟು ನೋಡ್ರಿ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳ್ಯಾರ ಕಂಪ್ಯೂಟರ್ ರಿಲೇಟೆಡ್. ಒಂದು ಫೈಲ್ನ ಡಿಲೀಟ್ ಮಾಡ್ರೆ ಏನಾಕೈತೆ ಅಂತ ಕೇಳ್ತಾರೆ. ಸೊ ಬಟ್ ನಾವು ಆಪ್ಷನ್ಯಾಗ ಟ್ರ್ಯಾಶ್ ಒಳಗೆ ಹೋಗುತ್ತನ್ನೋ ಆಪ್ಷನ್ ಕೊಟ್ಟಿಲ್ಲ. ಸೊ ಹಂಗಾರೆ ಏನು ಮಾಡ್ಬೋದು, ನೀವು ಡಿಲೀಟ್ ಮಾಡ್ಕೊಂಡಾಗುತ್ತಾ ಆ ಫೈಲ್ ಇರುತ್ತಲ್ಲ, ಆ ಫೈಲಿಂದ ಆ ಲೊಕೇಶನ್ ಇರಂಗಿಲ್ಲ, ಲೊಕೇಶನ್ ಚೇಂಜ್ ಆಗುತ್ತಾ ಅಂತ ನೀವು ಹಾಕ್ಬೋದು. ಅದೇ ಟೈಪ್ ಇತ್ತು ಅನ್ಕೊಂತೀನಿ ಆಪ್ಷನ್ಯಾಗ. ಮತ್ತು ನಾ ಜಾಗ್ರಫಿ ಒಳಗೆ ಏನು ಕ್ವಶನ್ ಕೇಳ್ಯಾನ ಅಂದ್ರೆ, ಊಟಿ ಅಂತ ಏನು ಪ್ಲೇಸ್ ಅಲ್ಲ, ಸೊ ಎಲ್ಲ ಸ್ವಲ್ಪ ಕೋಲ್ಡ್ ಇರ್ತಾವೆ. ಈ ಜಾಗಗಳು ಸ್ವಲ್ಪ ತಂಪು ಎದಕ್ಕೆ ಅದಾವ ಅಂತ ಕೇಳ್ಯಾರ. ಸೊ ನೋಡ್ರಿ, ಜಸ್ಟ್ ಅಬ್ಸರ್ವ್ ಮಾಡ್ರಿ. ಊಟಿಯಲ್ಲಿ ಐತಿ, ಹಿಲ್ಲಿ ಪ್ಲೇಸ್ ಆಗೈತಿ. ಸೊ ಗುಡ್ಡದಾಗ ಐತಿ ಅಂದ್ರೆ, ಸೊ ನಮ್ಗೆ ಗೊತ್ತೇನೈತಿ, ಹೈಟಿಗೆ ಹೋದಂಗೆ ತಂಪು ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಅಲ್ಲಿ ಗುಡ್ಡಗಳ ಜಾಗ ಇಲ್ಲ, ಹಂಗೆ ಹೈಟ್ ಐತಿ ಅಂದ್ರೆ ಹೈಟಿಗೆ ಜಾಸ್ತಿ ಹೋದಂಗೆ ಕೋಲ್ಡ್ ಹೆಚ್ಚಾಗುತ್ತೆ. ಹಾಗಾಗಿ ಅಲ್ಲಿ ಆಲ್ಟಿಟ್ಯೂಡ್ ಅಂದ್ರೆ ಎತ್ತರ ಹೋಗೋಣ ಕೋಲ್ಡ್ ಜಾಸ್ತಿ ಆಗುತ್ತೆ. ಅದು ಸಿಂಪಲ್ ಇತ್ತು ಆನ್ಸರ್. ಅಂದ್ರೆ ನಾನು ನಿಮ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ನಿಮ್ಗೆ ನೆನಪಿರ್ಬೋದು. ಹೆಂಗೆ ಆಪ್ಷನ್ ಎಲಿಮಿನೇಟ್ ಮಾಡ್ಬೇಕಂತೇಳಿ. ಅಂದ್ರೆ ಜಿಕೆ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಅದ್ರ ರಿಲೇಟೆಡ್ ಸ್ವಲ್ಪ ಏನಾರ ಬೇರೆ ಗೊತ್ತಿದ್ರು ಅದ್ರ ಮೇಲೆ ನೀವು ಹೆಂಗೆ ಒಂದು 2-3 ಆಪ್ಷನ್ ತೆಗೆದ ಒಂದು ಆಪ್ಷನ್ ಮೇಲೆ ಟಿಕ್ ಹಾಕುವ ಅಂತ ನಿಮ್ಗೆ ಗೊತ್ತಿಲ್ಲ. ಅವ್ರಿಗೆ ನೋಡಿದ್ರೆ ಇಂಥವೆಲ್ಲ ಕ್ವಶನ್ ಈ ಥರ ಅರ್ಥ ಆಗ್ತದೆ ಕ್ವಶನ್ಸ್ ಏನದಲ್ಲ ಹೇಳ್ತೀನಿ. ಆ ಕರೆಕ್ಟಾಗಿ ನಾನು ವಿಡಿಯೋ ನೋಡಿ ಫಾಲೋ ಮಾಡಿದವ್ರಿಗೆ ಭಾರಿ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಆ ಟೈಪ್ ಭಾಳ ಕ್ವಶನ್ಸ್ ಬಂದವು ಸಿಕ್ಕಾಪಟ್ಟಿ. ಮತ್ತು ನೋಡ್ರಿ, ಇದನ್ನು ಕೇಳ್ಯಾರ, ಯಾವ ಸ್ಟೇಟ್ನಾಗ ಪಾಪ್ಯುಲೇಷನ್ನ ನೆಗೆಟಿವ್ ಗ್ರೋತ್ ಆಗಿದೆ ಅಂತೇಳಿ. ಇದು ಭಾರಿ ಕ್ವಶನ್. ಆ್ಯಕ್ಚುಲಿ ಇದು ಭಾಳ ಇಂಪಾರ್ಟೆಂಟ್. ನಾಗಾಲ್ಯಾಂಡ್ದಾಗ ಇದೊಂದು, ಮತ್ತು ಇನ್ನೊಂದು ಸ್ಟೇಟ್ನಾಗ ಪಾಪ್ಯುಲೇಷನ್ ಕಡಿಮೆ ಆಗುತ್ತೆ, ಅದು ಅರುಣಾಚಲ ಪ್ರದೇಶ ಅನ್ಕೊಂತೀನಿ. ಸೊ ನೆಗೆಟಿವ್ ಪಾಪ್ಯುಲೇಷನ್ ಗ್ರೋತ್ ಆಗಿದ್ದ ನಮ್ದು ನಾಗಾಲ್ಯಾಂಡ್ದಾಗ. ಇನ್ನು ಬಾಲ್ ಗಂಗಾಧರ್ ತಿಲಕ್ ಅವರೊಂದು ಘೋಷಣೆ ಕೊಡ್ತಾರೆ, ಏನು ಸ್ವರಾಜ್ ಇಸ್ ಮೈ ಬರ್ತ್ ರೈಟ್ ಅನ್ನೋದು. ಅದು ಇಂಪಾರ್ಟೆಂಟ್. ಅದು ಕ್ವಶನ್ ಕೇಳ್ಯಾರ. ಬಟ್ ಅದನ್ನ ಕೇಳಿದ್ರೆ ನೀವು ಡೂ ಆರ್ ಡೈ ಮಹಾತ್ಮ ಗಾಂಧಿ ಅವ್ರದ್ದು.
ಗಿವ್ ಮಿ ಬ್ಲಡ್, ಅಲ್ಲಿ ಗಿವ್ ಫ್ರೀಡಮ್, ಸುಭಾಷ್ ಚಂದ್ರ ಬೋಸ್, ಈ ಟೈಪ್ ಏನ್ದಾವಲ್ಲ ಎಲ್ಲ ನೋಡ್ಕೋರಿ. ಆಗ ಒಂದು ಕೇಳಿದ್ರೆ ಮತ್ತೆ ಇದು ನೋಡ್ರಿ, ಆರ್ಟಿಕಲ್ 39 ಬಗ್ಗೆ ನಿನ್ನೆ ಕ್ವಶನ್ ಬಂದಿತ್ತು. ಆರ್ಟಿಕಲ್ 39D ಬಗ್ಗೆ ನಿನ್ನೆ ಕ್ವಶನ್ ಬಂದಿತ್ತು. ಇವತ್ತು ಮತ್ತೆ ಆರ್ಟಿಕಲ್ 39 ಬಗ್ಗೆ ಕ್ವಶನ್ ಬಂದೈತಿ. ಸೊ ಆರ್ಟಿಕಲ್ 39 ಮೂರ್ದವ LDC PHC, ಮೋಸ್ಟ್ಲಿ LDC PHC ಅಂದ್ರೆ ಶಾರ್ಟ್ ಕಟ್ ಟ್ರಿಕ್ ಐತದ. ಸೊ ಅವಿನ 6 ಆರ್ಟಿಕಲ್ ಅವಲ್ಲ, 39 ABCDEF ಅಂತ ಅದಾವ. ಸೊ ಅವ್ರು ನೋಡ್ಕೋರಿ, ಯಾಕೋ ಭಾಳ ಇಂಪಾರ್ಟೆಂಟ್ ಅನ್ಸುತ್ತೆ. ಯಾಕಂದ್ರೆ ರಿಪೀಟ್ ಮಾಡ್ಯಾನ ಕ್ವಶನ್, ನಿನ್ನೆ ಕೇಳ ಇವತ್ತು ಕೇಳ ಅಂದ್ರೆ ಕಂಟಿನ್ಯೂ ಕೇಳ್ತಂದ್ರೆ ನೋಡ್ಕೋರಿ, ಭಾಳ ಇಂಪಾರ್ಟೆಂಟ್. ಇನ್ನು ನೋಡ್ರಿ, 1857 ದಂಗೆ ಐತಿ, ಸಿಪಾಯಿ ದಂಗೆ, ಫಸ್ಟ್ ಇಂಡಿಪೆಂಡೆನ್ಸ್ ಸ್ಟ್ರಗಲ್ ಅದ್ರ ಕ್ವಶನ್ ಕೇಳೋಣ. ಅಲ್ಲಿ ಏನಾಗ ಕ್ವಶನ್ ಕೇಳೋಣ, ಏನೋ ಕ್ವಶನ್ ಎಕ್ಸಾಕ್ಟ್ ಹೆಂಗ್ ಹೇಳ್ಯಾರ ಗೊತ್ತಿಲ್ಲ, ಬಟ್ ಅಲ್ಲಿ ಅವ್ರು ಇಂಡಿಯಾದವ್ರು ಏನ್ ಮಾಡ್ತಾರ, ಸಾರಿ ನಮ್ಮ ಇಂಡಿಯಾದವ್ರ ಫೈಟ್ ಮಾಡ್ಯಾರ ಏನಂತಾರ. ಸೊ ನಮ್ಗೆ ಮೇನ್ ರೂಲರ್ ಮುಗಲ್ದವ್ರು ಯಾವ ಲಾಸ್ಟ್ ಹೋದಲ್ಲಿ ಬಹದ್ದೂರ್ ಶಾ ಜಾಫರ್ ಉಳಿದಿರ್ತಾರ. ಸೊ ಹಂಗಾಗಿ ಅವ್ರ ನಮ್ಮ ಮೇನ್ ಕಿಂಗ್ ಅಂತ, ನಮ್ಮ ಕಿಂಗ್ ಅವ್ರ ನಮ್ಗೆ ಇಂಡಿಯಾದ ಕಿಂಗ್ ಅಂತ ಹೋರಾಟ ಮಾಡ್ಬೇಕು ಅನ್ಕೋತಾರ. ಬಟ್ ಅವ್ರನ್ನ ಆಮೇಲೆ ಒಂದು ಜೈಲಿಗೆ ಶಿಫ್ಟ್ ಮಾಡ್ತಾರ, ಬರ್ಮಾಕ್ ಶಿಫ್ಟ್ ಮಾಡ್ತಾರ, ರಂಗೂನ್ ಜೈಲಿಗೆ ಶಿಫ್ಟ್ ಮಾಡ್ತಾರ. ಅದು ಇಂಪಾರ್ಟೆಂಟ್, ರಂಗೂನ್ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಆಗುತ್ತೆ, ಏನಕ್ಕೆ ಆಗ್ಬೋದು. ಸರ್ ನೆಕ್ಸ್ಟ್ ನೋಡ್ರೆ ಸಿಟಿಸನ್ಶಿಪ್ ಬಗ್ಗೆ, ನಿನ್ನೂ ಸಿಟಿಸನ್ಶಿಪ್ ಬಗ್ಗೆ ಕೇಳಿದ್ರು, ಆರ್ಟಿಕಲ್ 6 ಬಗ್ಗೆ ಕೇಳಿದ್ರು. ಸೊ ಇವತ್ತು ಕೂಡ ಸಿಟಿಸನ್ಶಿಪ್ ಬಗ್ಗೆ ಕೇಳ್ಯಾರ. ಸೊ ಈಗ ಯಾರು ನಾಳೆ ಎಕ್ಸಾಮ್ ಐತಿ, ಮುಂದೆ ಎಕ್ಸಾಮ್ ಇರೋದ. ಸೊ ಫಸ್ಟ್ ಹೋಗಿ IVC ಬಗ್ಗೆ, ಇಂಡಸ್ ವ್ಯಾಲಿ ಸಿಲೇಷನ್, ಸಿಂಧು ನಾಗರಿಕತೆ ಬಗ್ಗೆ ಓದ್ಕೋರಿ, ಅಮೆಂಡ್ಮೆಂಟ್ಸ್ ಓದ್ಕೋರಿ, ಸಿಟಿಸನ್ಶಿಪ್ ಬಗ್ಗೆ ಓದ್ಕೋರಿ. ಮತ್ತೆ ನೆಕ್ಸ್ಟ್ ಕ್ವಶನ್ ನೋಡ್ರೆ ಕ್ಯಾಬಿನೆಟ್ ಮಿನಿಸ್ಟರ್ ರೋಲ್ ಏನು ಕೇಳ್ಯಾರ. ಸೊ ಇದು ಕ್ವಶನ್ ಕೂಡ ನಿಮ್ಗೆ ಏನಾರ ನನ್ನ ವಿಡಿಯೋ ನೋಡಿದ್ರೆ ಅಂದ್ರೆ ಹೆಂಗೆ ಎಲ್ಲಿ ಮಾಡೋಕೆ ಆಪ್ಷನ್ ಇರೋದ. ಇದು ಆನ್ಸರ್ ಈಸಿನೇ ಇರುತ್ತೆ. ಬಟ್ ನೀವು ನೋಡ್ರಿ ಅಂದ್ರೆ ನಿಮ್ಗೆ ಅಲ್ಲೇ ಇದು ಮಾಡ್ಬೋದು. ಬಟ್ ಇವತ್ತು ನಿನ್ನೆ ಮಿಲಿಟರಿ ಎಕ್ಸಸೈಸ್ ಯಾವ ಕೇಳಿರಲಿಲ್ಲ. ಬಟ್ ಇವತ್ತು ಮಿಲಿಟರಿ ಎಕ್ಸಸೈಸ್ ಬಗ್ಗೆ ಕ್ವಶನ್ಸ್ ಕೇಳ್ಯಾರ. ಆಫ್ಟರ್ ರಿಲೇಟೆಡ್ ಏನೋ ಕ್ಲಿಯರ್ ಅನ್ಕೊಂತೀನಿ. ಇನ್ನು 1905 ನಿಮ್ಗೆ ಗೊತ್ತೈತಿಲ್ಲ, ಬೆಂಗಾಲ್ ಪಾರ್ಟಿಷನ್ ಆಗುತ್ತಾ, ಬೆಂಗಾಲ್ ಹೊಡಿತೈತಿ, ಹೊಡ್ಯಾನ ಏನಾಗುತ್ತಾ, ಮಾಡರೇಟ್ಸ್ ಎಕ್ಸ್ಟ್ರೀಮಿಸ್ಟ್ 2 ಡಿವಿಷನ್ ಆಗುತ್ತಾ. ಸೊ ಡಿವಿಷನ್ ಆದ್ಮೇಲೆ ಮಾಡರೇಟ್ಸ್ ಅಂತೂ ಸ್ವಲ್ಪ ಇವ್ರು ಶಾಂತಿಯಿಂದ ಹೋರಾಟ ಮಾಡೋರು, ಎಕ್ಸ್ಟ್ರೀಮಿಸ್ಟ್ ಅಂತೂ ನಾವು ಬಡಾಡ್ತೀವಿ ಅನ್ನೋಂಥವ್ರ. ಹಾಗಾಗಿ ಅಲ್ಲಿ ಎಕ್ಸ್ಟ್ರೀಮಿಸ್ಟ್ ಏನು ಒಂದು ಇದನ್ನ ಚಾಲೂ ಮಾಡ್ತಾರೆ. ಇದು ಏನು ಕ್ವಶನ್ ಎಕ್ಸಾಕ್ಟ್ ನೆನಪಿಲ್ಲ. ಬಟ್ ಸ್ವದೇಶಿ ಇನ್ನು ಐಟಮ್ ಬಳಸೋ ನಮ್ಮ ದೇಶದ ಬಳಸ್ಬೇಕು, ಅವ್ರ ದೇಶದ ಬಳಸ್ಬಾರ್ದು ಅಂತ ಸ್ಟಾರ್ಟ್ ಮಾಡ್ತಾರೆ, ಅದು ಗೊತ್ತಿರಲಿ. ಇನ್ನು ರಿನ್ಯೂವೇಬಲ್ ಎನರ್ಜಿ ಏನೈತಿಲ್ಲ, ಇವು ಹೈಡ್ರೋ ಪವರ್ ಆಗಿರ್ಬೋದು, ಸೋಲಾರ್ ಆಗಿರ್ಬೋದು, ಟೈಡಲ್ ಪವರ್ ಆಗಿರ್ಬೋದು, ಇವೆಲ್ಲ ಇಂಡಿಯಾದಾಗ ಎಷ್ಟು ಕೆಪಾಸಿಟಿ ಇದನ್ನ ಮಾಡ್ಕೋಬೇಕಂತ ಐತಿ, ಎಷ್ಟು ಕೆಪಾಸಿಟಿ ಐತಿ ಅಂತ ಕ್ವಶನ್ 51% ಏನೋ ಐತಿ ಅನ್ಕೊಂತೀನಿ, ಮೋಸ್ಟ್ಲಿ ನಮ್ಗೆ ನೆನಪಿಲ್ಲ ಪಕ್ಕ. ಅದು ಬಿಟ್ಟರೆ ಫಿಸಿಕ್ಸ್ ಒಂದು ಕ್ವಶನ್ ಕೇಳ್ಯಾರ, ಫ್ರೀ ಫಾಲ್ ಅಂದ್ರೆ ಒಂದು ಯಾವುದೋ ವಸ್ತುನ ಹಿಂಗೆ ಮಾಡಿ ನೀವು ತೆಳಗೆ ಬಿಟ್ಟಾಗ, ಸೊ ಪೆನ್ ಹಿಂಗೆ ಬಿಟ್ಟಿಲ್ಲ, ಸೊ ಪೆನ್ ಬಿಟ್ಟಾಗ ಅದು ಮೋಷನ್ ಒಳಗೆ ಏನು ಚೇಂಜಸ್ ಆಗುತ್ತೆ ಕೇಳ್ತಾರೆ. ಸೊ ನೋಡ್ರಿ, ಪೆನ್ ಹಿಂಗೆ ನೀವು ಬಿಟ್ಟಾಗ ಏನಾಗುತ್ತಾ, ಅದ್ರ ಸ್ಪೀಡ್ ಏನೈತಿಲ್ಲ ಕೆಳಗೆ ಬರ್ತಾ 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 ಸ್ಪೀಡ್ ಜಾಸ್ತಿ ಆಗುತ್ತೆ ಹೋಗುತ್ತಾ. ಸೊ ಸಿಂಪಲ್ ಏನೋ ಆಕ್ಸಲರೇಷನ್ ಇರುತ್ತಲ್ಲ, ಅದು ಜಾಸ್ತಿ ಆಗುತ್ತಾ. ಸೊ ಆಕ್ಸಲರೇಷನ್ ಸ್ಟಾರ್ಟಿಂಗ್ ಒಂದು ಫಿಕ್ಸ್ ಇದು 0 ಈಗ. ಸೊ ಕೆಳಗೆ ಹೋದಂಗೆ ಸ್ವಲ್ಪ ಸ್ಪೀಡ್ ಆಗೋದು ಹೋಗುತ್ತೆ, ಯಾಕಂದ್ರೆ ಗ್ರಾವಿಟಿ ಜಾಸ್ತಿ ಅಪ್ಲೈ ಆಗುತ್ತಾ. ಫಿಸಿಕ್ಸ್ ಚಲೋ ಮಾಡಿ ಸಾರಿ, ನಿಮಗೆ ಇಷ್ಟ ಬರೀ ಹೇಳ್ತೀನಿ ಟಾಪಿಕ್ಸ್ ಇರ್ತದೆ, ಎಕ್ಸ್ ಮಾಡೋಕೆ ಹಂಗೆ ಎಕ್ಸ್ ಮಾಡೋಕೆ ಕೂತ್ಬಿಡ್ತೀನಿ ನಾನು. ಸೊ ಆಕ್ಸಲರೇಷನ್ ಯೂನಿಫಾರ್ಮ್ ಆಗಿ ಕಂಟಿನ್ಯೂಸ್ ಆಗಿ ಹೆಚ್ಚಾಕೋತ ಹೋಗುತ್ತೆ. ಆಕ್ಸಲರೇಷನ್ ಅಂದ್ರೆ ಸ್ಪೀಡ್ ಆಕ್ಸಲರೇಷನ್ ಅಂದ್ರೆ ಸ್ಪೀಡ್ ಜಾಸ್ತಿ ಆಗೋದಂತ ಆಕ್ಸಲರೇಷನ್ ಅಂತಾರ, ಕನ್ನಡ ಏನಂತಾರ ಸಾರಿ ಗೊತ್ತಿಲ್ಲ. ಸೊ ಸ್ಪೀಡ್ ಜಾಸ್ತಿ ಆಗೋತ ಹೋಗುತ್ತಾ, ಅದು ಆಕ್ಸಲರೇಷನ್ ಫ್ರೀ ಫಾಲ್ ಆಗುತ್ತಾ. ಮತ್ತು ಇನ್ನೊಂದು ಮೋಸ್ಟ್ಲಿ ಸೆಕೆಂಡ್ ಶಿಫ್ಟ್ನಾಗ ಕೇಳಿದ್ರೆ ಅನ್ಕೋತೀನಿ, ಒಂದು ವಸ್ತುನ ಮ್ಯಾಲ ಹೋಗಿದಾಗ ಅದ್ರ ಪೊಟೆನ್ಷಿಯಲ್ ಎನರ್ಜಿ ಆಗುತ್ತಾರ. ಇದು ಫಸ್ಟ್ ಶಿಫ್ಟ್ನಾಗ ಕೇಳಿದ್ರೆ ಫ್ರೀ ಫಾಲ್ ಆಕ್ಸಲರೇಷನ್ ಜಾಸ್ತಿ ಆಗೋದ. ಬಟ್ ಸೆಕೆಂಡ್ ಶಿಫ್ಟ್ನಾಗ ಮೋಸ್ಟ್ಲಿ ಒಂದು ವಸ್ತುನ ಮೇಲೆ ಹೋದಾಗ ಅದ್ರ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತಂತೇಳಿ. ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಒಂದು ವಸ್ತು ಯಾವುದೇ ಒಂದು ಮೂವ್ಮೆಂಟ್ ಇದ್ದಾಗ, ಸ್ಟಡಿ ಒಳಗೆ ಇದ್ದಾಗ ಅದ್ರ ಎನರ್ಜಿ ಎಷ್ಟೈತೆ ಅನ್ನೋದು ಅಂತ ಪೊಟೆನ್ಷಿಯಲ್ ಎನರ್ಜಿ. ಅದ್ರ ಮ್ಯಾಲ ಹೋದಂಗೆ ಅದ್ರ ಅದು ಸ್ಲೋ ಆಗುತ್ತಾ, ಅಂದ್ರೆ ಮ್ಯಾಲ ಹೊಂಟೈತಿಲ್ಲ, ಸೊ ಸ್ಲೋ ಆಗುತ್ತದ, ಕೆಳಗೆ ಬರ್ತಾನೆ ಸ್ಪೀಡ್ ಆಗುತ್ತಾ. ಬಟ್ ಮೇಲೆ ಹೋಗ್ಬೇಕಾದ್ರೆ ಸ್ಲೋ ಆಗುತ್ತೆ, ಯಾಕಂದ್ರೆ ಅದು ಇಲ್ಲಿ ಗ್ರಾವಿಟಿ ಉಲ್ಟಾ ಅಪ್ಲೈ ಆಗುತ್ತೆ ಅದಕ್ಕೆ, ಹಂಗಾಗಿ ಸ್ಲೋ ಆಗುತ್ತಾ. ಹಾಗಾದ್ರೆ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಆಗುತ್ತಾ. ಸರಿ, ನೆನ್ಬಿಟ್ಕೋರಿ. ಸಾರಿ, ಇದು ನೋಡ್ರಿ, ನೀವು ರೀಲ್ಸ್ ಹೆಚ್ಚು ನೋಡ್ತಿರ್ತಿಲ್ಲ, ರೀಲ್ಸ್ ಮಾಡಕತ್ರು ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ನನಗಂತೂ ಇದು ರೀಲ್ಸ್ ನೋಡೇ ಗೊತ್ತೈತಿ, ನಿಮಗೆ ಎಷ್ಟು ಗೊತ್ತಿಲ್ಲ. ಆ್ಯಕ್ಚುಲಿ ಏಷ್ಯನ್ ಅಥ್ಲೆಟಿಕ್ಸ್ ಒಳಗೆ ಹರ್ಡಲ್ಸ್ 100 ಮೀಟರ್ ಒಳಗೆ ಒಬ್ರು ಗೆಲ್ತಾರ. ಸೊ ಗೆದ್ದವ್ರ ಯಾರಂತ ಕೇಳ್ಯಾರ. ಸೊ ಯಾರಂತ ಕೇಳಿದಾಗ ಏನಂತ ಗೊತ್ತಾನ, ನೀವು ರೀಸೆಂಟಾಗಿ ಒಂದು ರೀಲ್ಸ್ ನೋಡಿರ್ಬೇಕು. ಒಬ್ರು ಹೆಣ್ಮಗಳು ನಮ್ಮ ಇಂಡಿಯಾದವ್ರ ಒಂದು ಗೋಲ್ಡ್ ಮೆಡಲ್ ಗೆಲ್ತಾರ, ಬಟ್ ಅಲ್ಲಿ ಸಪೋರ್ಟ್ ಮಾಡಕ್ಕೆ ಯಾರು ಇಲ್ಲ. ಅವು ರೀಲ್ಸ್ ಭಾಳ ವೈರಲ್ ಆಗಿತ್ತು. ಅವ್ರು ನೋಡ್ತಾರ, ರೀಲ್ಸ್ ಕಂಡಪಟ್ಟು ವೈರಲ್ ಆಗಿತ್ತು. ಆ್ಯಕ್ಚುಲಿ ಅವ್ರ ಕಡೆ ನೋಡ್ತಾರೆ, ಇಂಡಿಯಾದ ಸಪೋರ್ಟ್ ಮಾಡಕ್ಕೆ ಆಗಿಲ್ಲ, ಗೋಲ್ಡ್ ಮೆಡಲ್ ಗೆಲ್ತಾರ, ವೈರಲ್ ಆಗಿತ್ತು. ಯಾರು ಹೇಳ್ರಿ, ಜ್ಯೋತಿ ಯರ್ರಾಜ್. ಈ ಕ್ವಶನ್ ಹೇಳ್ತೀನಿ ನೋಡ್ರಿ, ಲಿಟ್ರಲಿ ನೀವು ಏನೋ ಮಾಡಕತ್ರು, ನೀವು ಏನೋ ಮಾಡ್ರಿ, ಬಟ್ ನೀವು ಅಲ್ಲಿ ಏನು ಮಾಡಕ್ತಿರ್ಲಿಲ್ಲ. ಆ ರೀಲ್ಸ್ ಏನೋ ಕಲ್ಕೊಂಡ್ರೆ ನಿಮ್ಗೆ ಎಲ್ಲಿ ಯೂಸ್ ಆಗತ್ತೆ ಹೇಳ್ತಾರಲ್ಲ. ನಾಲೆಜ್ ಅನ್ನೋದು ನೀವು ಯಾವಾಗ ಏನೋ ಕಲ್ಕೋರಿ, ನಾಲೆಜ್ ಅನ್ನೋದು ಯಾವಾಗ ಯೂಸ್ ಬರ್ತೈತಿ ಹಂಗೆ. ನಾ ರೀಲ್ಸ್ ನೋಡಿ, ನನಗಂತೂ ರೀಲ್ಸ್ ನೋಡಿ ಗೊತ್ತಾಗಿದ್ದ ಜ್ಯೋತಿ ಯರ್ರಾಜ್ ಅವ್ರ ಬಗ್ಗೆ. ಹರ್ಡಲ್ಸ್ ಗೆದ್ದಿದ್ದ. ಇನ್ನು ಗೋಲ್ಡ್ ಮೆಡಲ್ ಕೂಡ ಯಾರು ಗೆದ್ದಾರ ಕ್ವಶನ್ ಬಂದಿತ್ತು ಅನ್ಕೊಂತೀನಿ ಮೋಸ್ಟ್ಲಿ. ಸರಿ, ವರ್ಲ್ಡ್ ಅಥ್ಲೆಟಿಕ್ಸ್ ಬಗ್ಗೆ ಯಾವ ಥರ ನೀವು ನೋಡ್ರಿ, ನ್ಯಾಷನಲ್ ಗೇಮ್ಸ್ ಅವೆಲ್ಲ ನಾ ವಿಡಿಯೋ ಮಾಡಿ ಇಲ್ಲ, ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಎಕ್ಸಾಕ್ಟ್ಲಿ ಅದರ್ ಟಾಪಿಕ್ಸ್ ರಿಪೀಟ್ ಆಗತ್ತವ. ಏನು ಹೇಳಿ ನಾನು ನಿಮಗೆ ಎಷ್ಟು ಇದಾಗೋದಕ್ಕೆ ಅದರ ವಿಡಿಯೋ ಮಾಡಿದೆ, ಎಷ್ಟು ಬಾರಿ ವಿಡಿಯೋ ಮಾಡಿದ್ರೆ ನನಗೆ ಒಂಥರ ಖುಷಿ ಆಗತ್ತೈತಿ. ಸರಿ, ಫಸ್ಟ್ ಶಿಫ್ಟ್ ಆಲ್ಮೋಸ್ಟ್ ಮುಗಿತು ಅನ್ಕೊಂತೀನಿ, ಎಲ್ಲ ಕ್ವಶನ್ ಕವರ್ ಮಾಡಿದ್ನೋ ಇಲ್ಲ ಗೊತ್ತಿಲ್ಲ. ಸರಿ, ನೆಕ್ಸ್ಟ್ ನೋಡ್ರಿ, ಸೆಕೆಂಡ್ ಶಿಫ್ಟ್ನಾಗ ಕೂಡ ಮಿಲಿಟರಿ ಎಕ್ಸಸೈಸ್ ಬಗ್ಗೆ ಕ್ವಶನ್ಸ್ ಬಂದವ. ಸೊ ಮೋಸ್ಟ್ಲಿ ಚಾನ್ಸಸ್ ಐತಿ ನಾಳೆ ಕೂಡ ಮಿಲಿಟರಿ ಎಕ್ಸಸೈಸ್ ಬಗ್ಗೆ ಕ್ವಶನ್ ಬರೋದು. ಹಾಗಾಗಿ ಏನೇನು ಮಿಲಿಟರಿ ಎಕ್ಸಸೈಸ್ ಆಗ್ಯಾವಲ್ಲ ಅವನೊಂದ್ಸಲ ನೋಡ್ಕೋರಿ. ಮತ್ತು ಟ್ರಿನಿಟಿ ಆಫ್ ಮ್ಯೂಸಿಕ್ನ ಟ್ರಿನಿಟಿ ಕೇಳ್ಯಾರ. ತ್ಯಾಗರಾಜ ದೀಕ್ಷಿತರ, ಪಿ ಶಾಸ್ತ್ರಿ ಅಥವಾ ಏನೊಂದು ಹೆಸರು ಐತಿ ಮೋಸ್ಟ್ಲಿ. ತ್ಯಾಗರಾಜ ದೀಕ್ಷಿತರ, ಶ್ಯಾಮ್ ಶಾಸ್ತ್ರ, ಪಿ ಶಾಸ್ತ್ರಿ ಹೆಸರು ನೆನಪಾಗತ್ತಿಲ್ಲ. ಅವ್ರು 3 ಜನ ಟ್ರಿನಿಟಿ ಆಫ್ ಮ್ಯೂಸಿಕ್. ಮತ್ತು ಇದು ಇನ್ನೊಂದು ನೆನಪಿಟ್ಕೋರಿ, ಫಾದರ್ ಆಫ್ ಕರ್ನಾಟಿಕ್ ಮ್ಯೂಸಿಕ್ ಪುರಂದರದಾಸ. ಅದು ಕ್ವಶನ್ಸ್ ಯಾಕಂದ್ರೆ ಇದನ್ನ ಕೇಳ್ಯಾರ. ನೆಕ್ಸ್ಟ್ ಇದು ಎಕ್ಸಾಕ್ಟ್ ಕ್ವಶನ್ ರಿಪೀಟ್ ಆಗಂಗಿಲ್ಲ, ಸೊ ಆ ಕ್ವಶನ್ ಕೇಳೋದು. ಫಾದರ್ ಆಫ್ ಕರ್ನಾಟಿಕ್ ಮ್ಯೂಸಿಕ್
ಪುರಂದ್ರದಾಸ ಮತ್ತು ಕ್ವೀನ್ ಆಫ್ ಕರ್ನಾಟಿಕ್ ಮ್ಯೂಸಿಕ್ ಗಂಗೂಬಾಯಿ ಹಂಗಲ್ಲ, ಮೋಸ್ಟ್ಲಿ ಗಂಗೂಬಾಯಿ ಹಂಗಲ್ಲ ಅನ್ಕೊಂತೀನಿ. ಅವರ ಇರ್ಬೋದು ಮೋಸ್ಟ್ಲಿ, ನಂಗೆ ಪಕ್ಕ ನೆನಪಾಗತ್ತಿಲ್ಲ. ಒಂದು ಸ್ವಲ್ಪ ಪ್ಲೀಸ್ ಚೆಕ್ ಮಾಡ್ರಿ, ನಂಗೆ ನೆನಪಾಗತ್ತಿಲ್ಲ ಎಕ್ಸಾಕ್ಟಾಗಿ, ಬಟ್ ಅವರ ಅನ್ಕೊಂತೀನಿ 90%. ಕ್ವೀನ್ ಆಫ್ ಕರ್ನಾಟಿಕ್ ಮ್ಯೂಸಿಕ್ ಚೆಕ್ ಮಾಡ್ರಿ. ನಾ ಫಾದರ್ ಆಫ್ ಕರ್ನಾಟಿಕ್ ಮ್ಯೂಸಿಕ್ ಅಂತೂ ಪುರಂದ್ರದಾಸ್ ಅವ್ರಿಗೆ ಡೌಟ್ ಇಲ್ಲ. ಮತ್ತೆ ಇಲ್ಲಿ ಕಂಪ್ಯೂಟರ್ನಾಗ ಒಂದು ಏನೋ ಒಂದು ಫೈಲ್ ಸರ್ಚ್ ಮಾಡ್ಬೇಕಾದ್ರೆ ಯಾವ ಸಿಂಬಲ್ ಯೂಸ್ ಮಾಡಬೇಕು ಸಿಗತ್ತಿಲ್ಲ ಅಂತ ಕೇಳ್ಯಾರ. ಸೊ ಸ್ಟಾರ್ ಒಂದು ಸಿಂಬಲ್ ಬರ್ತದೆ ಅಷ್ಟ್ರಿಕ್ ಅಂತೇಳಿ. ಇದ್ರ ಬಗ್ಗೆ ನನಗೂ ಗೊತ್ತಿರಲಿಲ್ಲ, ಆಕ್ಚುಲಿ ನನಗೂ ಐಡಿಯಾ ಇದ್ರಿಕಿಲ್ಲ. ಬಟ್ ಇದನ್ನು ಹೊರಗಿನ ಕ್ವಶನ್ ಕೇಳ್ಯಾರ ಸ್ವಲ್ಪ. ಅದನ್ನ ಬಿಟ್ಟು ನೋಡ್ರಿ, ಪಂಚಾಯತ್ ಬಗ್ಗೆ ಒಂದು ಕ್ವಶನ್ ಕೇಳ್ಯಾರ, ಕರೆಂಟ್ ಅಫೇರ್ಸ್ ರಿಲೇಟೆಡ್. ಪಂಚಾಯತ್ ಒಂದಿನ ಹೊಸದೇನೋ ಸ್ಕೀಮ್ ಲಾಂಚ್ ಆಗೈತಿ, ಅದು ಏನೈತಿ ಏನೋ ಕೇಳ್ಯಾರ, ಮೋಸ್ಟ್ಲಿ ಪಕ್ಕ ನೆನಪಿಲ್ಲ. ಅದನ್ನ ಬಿಟ್ಟರೆ ನೋಡ್ರಿ, ಐರನ್ ಏಜ್ ಬಗ್ಗೆ ಕೇಳ್ಯಾರ. ಐರನ್ ಏಜ್ ರಿಲೇಟೆಡ್ ನಂಗೆ ಕ್ವಶನ್ ಎಕ್ಸಾಕ್ಟ್ ನೆನಪಿಲ್ಲ, ಬಟ್ ಐರನ್ ಏಜ್ ಬಗ್ಗೆ ಏನೋ ಕ್ವಶನ್ ಕೇಳ್ಯಾರ. ಮತ್ತೆ ಇನ್ನೊಂದು, ಇದು ಯಾವ ಆರ್ಟಿಕಲ್ ಪ್ರಕಾರ ಈಗೇನೋ ಒಂದು ಕೇಂದ್ರಾಡಳಿತ ಪ್ರದೇಶ ಇರ್ತಾವಲ್ಲ, ಅಲ್ಲಿ ನಮ್ಗೆ ಪ್ರೈಮ್ ಮಿನಿಸ್ಟರ್ ಹಂಗಿಲ್ಲ, ಕೆಲವೊಂದು ಕಡೆ ಅದಾರ, ಡೆಲ್ಲಿ ಒಳಗೆ ಅದಾರ. ಮತ್ತು ಇನ್ನೊಂದು ನೆನಪಾಯ್ತಿಲ್ಲ, ಡೆಲ್ಲಿ ಒಳಗೆ ಚೀಫ್ ಮಿನಿಸ್ಟರ್ ಇರ್ತಾರೆ. ಮತ್ತೆ ಇನ್ನೊಂದು ಯಾವುದು ಚೀಫ್ ಮಿನಿಸ್ಟರ್ ಇರ್ತಾರೆ. ಸೊ ಬಿಟ್ರೆ ಈಗ ಬಾಕಿ ಎಲ್ಲ ಕಡೆಗೆ ಅಂಡಮಾನ ಎಲ್ಲ ಕಡೆ ಅದಾರ ಲೆಫ್ಟಿನೆಂಟ್ ಗವರ್ನರ್ ಇರ್ತಾರೆ. ಅದನ್ನ ಪ್ರೆಸಿಡೆಂಟ್ ಅವರ ಲೆಫ್ಟಿನೆಂಟ್ ಗವರ್ನರ್ ಒಬ್ಬರನ್ನ ಅಲ್ಲಿ ಅಪಾಯಿಂಟ್ ಮಾಡಿರ್ತಾರೆ, ಅವರ ಚೀಫ್ ಮಿನಿಸ್ಟರ್ ಆಕ್ಟ್ ಮಾಡೋ ಟೈಪ್. ಹಂಗ ಅದನ್ನ ಯಾವ ಆರ್ಟಿಕಲ್ ಪ್ರಕಾರ ಅದು ಇಂಪ್ಲಿಮೆಂಟ್ ಆಗುತ್ತೆ ಅಂತ ಕೇಳಿದ್ರೆ, ಅದು ಆರ್ಟಿಕಲ್ 239. ಎಕ್ಸಾಕ್ಟ್ ಕ್ವಶನ್ ರಿಪೋರ್ಟ್ ಆಗೋ ಡೌಟ, ಬಟ್ ರಿಲೇಟೆಡ್ ಇರೋದಲ್ಲ ಆರ್ಟಿಕಲ್ಸ್ ಕೆಲವು ನೋಡ್ಕೊಂಡವ್ರಿ, ಇಂಪಾರ್ಟೆಂಟ್ ಬರ್ತಾವ ಆರ್ಟಿಕಲ್ಸ್ ಸಿಕ್ಕತ್ತ. ಇನ್ನೊಂದು ಕ್ವಶನ್ ನೋಡ್ರಿ, ಗದರ್ ಪಾರ್ಟಿ ಬಗ್ಗೆ ಕೇಳ್ಯಾರ. ಗದರ್ ಪಾರ್ಟಿ ಯಾಕೆ ಸ್ಥಾಪನೆ ಆಯಿತು, ಎದ್ರ ಸಂಬಂಧ ಅದ್ರ ಕೆಲಸ ಏನಿತ್ತು ಅಂತ ಕೇಳ್ಯಾರ. ಸೊ ಇದನ್ನ ಮೇನ್ಲಿ ಬೇಸಿಕಲಿ ಇದು ನೋಡ್ರೆ ನಿಮ್ಗೆ ಇದು ಕೂಡ ನಿಮ್ಗೆ ಆಪ್ಷನ್ ಎಲಿಮಿನೇಟ್ ಮಾಡಕ್ಕೆ ಬರ್ತಿತ್ತಂದ್ರೆ ಅವ್ರೇನು ನೋಡ್ರಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ನೋಡಿ, ಬ್ರಿಟಿಷರ್ ಕಾಲದಾಗ ಏನೇನು ಆಲ್ಮೋಸ್ಟ್ ಪಾರ್ಟಿಗಳಿಗೆಲ್ಲ ಇಂಥವೇನು ಸಂಘಗಳು ಸಂಘಟನೆಗಳು ಆಲ್ಮೋಸ್ಟ್ ಎಲ್ಲ ಬ್ರಿಟಿಷರ್ ಹೊರಗೆ ಹಾಕಾಗ್ಯಾವ. ಬಟ್ ಬ್ರಹ್ಮ ಸಮಾಜ, ಆರ್ಯ ಸಮಾಜ ಇವೆಲ್ಲ ಮೊದಲಾಗಿದ್ದು 19ಗೆ ಮೊದಲಾಗಿದ್ದು. ಇವೆಲ್ಲ ಆ್ಯಕ್ಚುಲಿ ಹಿಂದೊಳಗೆ ಏನು ಸತಿ ಸಗಣ ಪದ್ಧತಿ ಇದನ್ನ ಬಂದ್ ಮಾಡಕ್ಕೆ, ವಿಡೋ ರಿಮ್ಯಾರೇಜ್ ಆಗ್ತಾ ಇದನ್ನ ಮಾಡಕ್ಕೆ, ಮತ್ತು ಬಾಲ್ಯ ತಡ್ಯಾಕ ಇಂಥದಕ್ಕಾಗಿದ್ದು. ಬಟ್ ಆಲ್ಮೋಸ್ಟ್ ಕೆಲವೊಂದು ಮೀನ್ ಅದಲ್ಲ, ಅವೆಲ್ಲ ಬ್ರಿಟಿಷ್ ಹೊರಗೆ ಹಾಕಾಗಿದ್ದು. ಇದು ಸೇಮ್ ಬ್ರಿಟಿಷ್ ಹೊರಗೆ ತೆಗೆದು ಹಾಕಾಕನಾಗಿದ್ದ. ಇನ್ನು 2025 ವುಮೆನ್ಸ್ ಇನ್ ಫೈನಲ್ ಇಂಡಿಯಾದವ್ರು ಗೆದ್ದಾರ ವರ್ಲ್ಡ್ ಕಪ್. ಅದ್ರೊಳಗ ಮ್ಯಾನ್ ಆಫ್ ದ ಮ್ಯಾಚ್ ಯಾರಾಗಿದ್ರು ಫೈನಲ್ದಾಗ, ದೀಪ್ತಿ ಶರ್ಮಾ ಆಗಿದ್ರು. ಇದು ಇಂಪಾರ್ಟೆಂಟ್. ಮೋಸ್ಟ್ಲಿ ಮ್ಯಾನ್ ಆಫ್ ದಿ ಸೀರೀಸ್ ಕೂಡ ನೆನ್ಬಿಟ್ಕೋರಿ. ನನಗೆ ಅನ್ಕೊಂತೀನಿ ಜೆಮಿಮಾ ರೋಡ್ರಿಗೀಸ್ ಆಗಿದ್ರು ಅನ್ಕೊಂತೀನಿ ಮ್ಯಾನ್ ಆಫ್ ದಿ ಸೀರೀಸ್. ಅವರು ಸೆಮಿಫೈನಲ್ ಬಾರ್ಡ್ರಿ ಹೊಡೆದಿದ್ರು, ಅನಾಥ್ ಹೊಡೆದಿದ್ರು. ಅವರಾಗ ಗೆಲ್ಸಿದ್ರು ಫೈನಲ್ ಮ್ಯಾಚ್. 114 ಸ್ಕೋರ್ ಆಗಿತ್ತು ಅನ್ಸುತ್ತೆ ಅವ್ರನ್ನ. ಓಕೆ, ಅದನ್ನ ಬಿಟ್ಟು ನೆಕ್ಸ್ಟ್ ನೋಡ್ರಿ, ನೊಬೆಲ್ ಪ್ರೈಸ್ ಬೇಕು ಯಾರ. ಸೊ ನೊಬೆಲ್ ಪ್ರೈಸ್ ನಾ ಆ ವಿಡಿಯೋದಾಗ ಹೇಳಿದ್ದೆ, ನೊಬೆಲ್ ಪ್ರೈಸ್ ಭಾಳ ಇಂಪಾರ್ಟೆಂಟ್, ಬೂಕರ್ ಪ್ರೈಸ್ ಭಾಳ ಇಂಪಾರ್ಟೆಂಟ್, ಆಸ್ಕರ್ಸ್ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ನೊಬೆಲ್ ಪ್ರೈಸ್ ನಿನ್ನೆ ಕೇಳಿದ್ರೆ ಶಾಕ್ ಅದು, ಯಾವುದು ಪ್ರಶ್ನೆಗೆ ಎಷ್ಟು ಕ್ವಶನ್ ಕೇಳಿದ ಅನ್ಕೊಳ್ತಿದ್ದೆ. ಬಟ್ ಇವತ್ತು ಕೇಳ್ಯಾರ ನೊಬೆಲ್ ಪ್ರೈಸ್, ಪೀಸ್ ಪ್ರೈಸ್ ಯಾರು ಸಿಕ್ಕೈತಿ, ಮುಸ್ಲಿಂ ಮಾರಿಯಾ ಕೊರಿನಾ ಯಾರಿಗೂ ಸಿಕ್ಕೈತೆ ಅನ್ಕೊಂತೀನಿ. ಬಿಡ್ರಿ, ಇನ್ನು LPG ಬೇಕಾದ ಕ್ವಶನ್ ಕೇಳ್ಯಾರ. LPG ಬಗ್ಗೆ ಸಿಕ್ಕಾಪಟ್ಟೆ ಸೋದಿ ಐತಿ. ಬಟ್ ನೆನಪಿರಲಿ, LPG ಕ್ವಶನಿಗೆ ಸೆಟ್ ಮಾಡ್ತಾರೆ, ಕ್ವಶನ್ ಅಲ್ಲಿ ಸೆಟ್ ಮಾಡಿರ್ತಾರೆ. ಇದೇನು LPG ಆಗತ್ತಿಲ್ಲ, ಈಗ ಯಾವ್ಯಾವ ಮೊದಲ ಕ್ವಶನ್ ಆಗಲಿ ಸೆಟ್ ಆಗಿರ್ತಾವ. ಬಟ್ ಅದು ಕೋಯಿನ್ಸೈಡ್ ಆಗಿದೆ ಅಷ್ಟೇ. ಅಂದ್ರೆ ಡಿಸ್ಟ್ರಿಬ್ಯೂಷನ್ಗಾಗಿ ಕಾಸ್ಟ್ ಎಷ್ಟು ಏನು ಅಂದ್ರೆ ಮನೆಗೆ ಏನು ಹಂಚಾಕೋದು ಏನೋ ಒಂದು ಎಷ್ಟೋ ಒಂದು ಅಮೌಂಟ್ ಇದು ಮಾಡ್ತಾರೆ ಸರ್ಕಾರದವ್ರ. ಅದು ಎಕ್ಸಾಕ್ಟ್ ನಂಗೆ ಕ್ವಶನ್ ನೆನಪಾಗತ್ತಿಲ್ಲ. 10,000 ಕೋಟಿ ಏನೋ ಐತೆ ಅವ್ರ ಕ್ವಶನ್. ಒಟ್ಟು ಅದ್ರ ರಿಲೇಟೆಡ್ ನೋಡ್ಕೊಂಡ್ಬಿಡ್ರಿ ಎಲ್ಲ. LPG ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಫುಲ್ ಫಾರ್ಮ್ ಕೇಳ್ಬೋದು, CNG ಬಗ್ಗೆ ಕೇಳ್ಬೋದು. ರಿಲೇಟೆಡ್ ಏನೈತಿಲ್ಲ, ಬರೀ ನಾ ಕ್ವಶನ್ ಅದ್ರ ಕ್ವಶನ್ ನೋಡ್ಕೋಬೇಡ್ರಿ. ಅದನ್ನ ಎಕ್ಸಾಕ್ಟ್ ಕ್ವಶನ್ ಹೊಳಿಕೆ ಆಗಿಲ್ಲ, ಅದ್ರ ರಿಲೇಟೆಡ್ ಅದ್ರ ಸಂಬಂಧಪಟ್ಟಿದ್ದೇನಿರತ್ಲೆ ಅದನ್ನ ನೋಡ್ಕೊರಿ. ಮತ್ತು ಕೋಸ್ಟಲ್ ಏರಿಯಾದಾಗ ಸೈಕ್ಲೋನ್ಸ್ ಬರ್ತಾವಲ್ಲ, ಹೌದಿಲ್ಲ, ಅಂದ್ರೆ ಕೋಸ್ಟಲ್ ಈಗ ಕರಾವಳಿ ಪ್ರದೇಶದಾಗ ಸೈಕ್ಲೋನ್ ಬರ್ತಾವಲ್ಲ, ಎದಕ್ಕೆ ಬರ್ತಾವೆ ಜಾಸ್ತಿ ಅಲ್ಲಕ್ಕೆ ಬರ್ತಾವೆ ಚಾನ್ಸಸ್ ಎದಕ್ಕೆ ಅಂದ್ರೆ, ಅದು ಮೇನ್ ಎದಕ್ಕಂದ್ರೆ ಆನ್ಸರ್ ಸಿ ಟೆಂಪ್ರೇಚರ್ ಇರುತ್ತೆ. ಸಮುದ್ರದಾಗ ಟೆಂಪ್ರೇಚರ್ ಹೆಚ್ಚು ಕಮ್ಮಿ ಆದ್ರೆ, ಇವಾಗ ನಿಮ್ಗೆ ಏನು ಗಾಳಿ ಹೆಂಗಿರುತ್ತೆ, ಲೋ ಪ್ರೆಷರ್ ಹೈ ಪ್ರೆಷರಿಗೆ ಮೂವ್ ಆಗುತ್ತಾ. ಸೊ ಹಂಗಾಗಿ ಈ ಟೆಂಪ್ರೇಚರ್ ಹೆಚ್ಚಾದ್ರೆ ಲೋ ಪ್ರೆಷರ್ ಹೈ ಪ್ರೆಷರ್ ಮೂವ್ ಆಗುತ್ತಾ ಭಾಳ ಹೈಲಿ ಸಿ ಒಳಗೆ ಟೆಂಪ್ರೇಚರ್ ಭಾಳ ಹೈ ಆದ್ರೆ ಗಾಳಿ ಮೇಲೆ ಕೆಳಗೆ ಫುಲ್ ಹೈ ಸ್ಪೀಡ್ ಆಗೋಣ ಸೈಕ್ಲೋನ್ ಆಗುತ್ತಾ, ಹ್ಯೂಮಿಡಿಟಿ ಆದ್ರೂ ಕೂಡ. 79th ಇಂಡಿಪೆಂಡೆನ್ಸ್ ಒಳಗ ಪ್ರಧಾನಮಂತ್ರಿ ಅವರು ಯುವ ಜನತೆಗೆ ಏನನ್ನು ಘೋಷಣೆ ಮಾಡ್ತಾರಂತೈತಿ, PM ವಿಕಸಿತ ಭಾರತ ರೋಜಗಾರ ಯೋಜನಾ ಇದನ್ನ ಮಾಡ್ತಾರ. ಇನ್ನ ನೋಡ್ರಿ, ಇಲ್ಲೂ ಕೂಡ 52nd ಅಮೆಂಡ್ಮೆಂಟ್ ಬಗ್ಗೆ ಕೇಳ್ಯಾರ. ಆಂಟಿ ಡಿಫೆಕ್ಷನ್ ಲಾ 10th ಶೆಡ್ಯೂಲ್ ಆಡ್ ಆಗುತ್ತಾ. 52nd ಅಮೆಂಡ್ಮೆಂಟ್ ಪ್ರಕಾರ ನೋಡ್ರಿ, ಈಗ ಶೆಡ್ಯೂಲ್ ಬಗ್ಗೆ ಕೇಳ್ತಾರಂದ್ರೆ ನೀವು ಬರೀ ಅದನ್ನ ನೋಡ್ಕೋಬೇಡ್ರಿ, ಎಲ್ಲ ನೋಡ್ಕೋರಿ. ಈಗ ನೋಡ್ರಿ, ಈಗ 11th ಶೆಡ್ಯೂಲ್ 73rd ಅಮೆಂಡ್ಮೆಂಟ್, 12th ಶೆಡ್ಯೂಲ್ 74th ಅಮೆಂಡ್ಮೆಂಟ್ 1994 ಆಗ್ಯಾವ ಎಲ್ಲ ಇಂಪಾರ್ಟೆಂಟ್. 86 ನಿನ್ನೆ ಕೇಳಿದ್ರು, ಅದ್ರ ರಿಲೇಟೆಡ್ ಎಲ್ಲ ನೋಡ್ರಿ. 42nd ಅಮೆಂಡ್ಮೆಂಟ್ ಭಾಳ ಇಂಪಾರ್ಟೆಂಟ್. ಅಲ್ಲಿ 3 ವರ್ಡ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಇಂಟಿಗ್ರಿಟಿ 3 ವರ್ಡ್ ಆಡ್ ಮಾಡ್ತಾರ, ಫಂಡಮೆಂಟಲ್ ಡ್ಯೂಟೀಸ್ ಆಡ್ ಮಾಡ್ತಾರ. ಸೊ ನಾವು 42nd ಅಮೆಂಡ್ಮೆಂಟ್ನ ಮಿನಿ ಕಾನ್ಸ್ಟಿಟ್ಯೂಷನ್ ಕೂಡ ಅಂತೀವಿ, ಅಷ್ಟು ಇಂಪಾರ್ಟೆಂಟ್. 44th ಭಾಳ ಇಂಪಾರ್ಟೆಂಟ್, ಇವನ್ನ ನೋಡ್ಕೊರಿ. ಮತ್ತು ನೆಕ್ಸ್ಟ್ ಮತ್ತೆ ಈ ಬುಕ್ಸ್ ಆಥರ್ಸ್ ಇವೆಲ್ಲ ಆಲ್ಮೋಸ್ಟ್ ಪ್ರತಿ ವರ್ಷ ಕೇಳ್ತಿರ್ತಾರೆ. ಇಂಥ ಯಾವ ಕೆಲವೊಂದು ಬುಕ್ಸ್ ಕೊಟ್ಟು ಇದ್ರ ಆಥರ್ ಯಾರಾಗಿರ್ಬೋದು, ಅಥವಾ ಒಂದು 4 ಆಪ್ಷನ್ ಕೊಟ್ಟಿದ್ರು, ಯಾವ್ದು ತಪ್ಪೈತಿ, ಇದ್ರಿಗೆ ಯಾವ ಸರಿ, ಯಾವ ಥರ ಕ್ವಶನ್ ಕೇಳ್ತಾರೆ. ಬುಕ್ಸ್ ಆಥರ್ಸ್ ನೀವು ಓದ್ಕೊಳ್ಬೇಕಾದ ಇಂಪಾರ್ಟೆಂಟ್ ಐತಿ. ಇನ್ನು ಫ್ರೀಡಮ್ ಮೂವ್ಮೆಂಟ್ ಒಳಗೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಒಳಗೆ ಮಜ್ನು ಶಾ ಅನ್ನೋರು ಎದಕ್ಕೆ ಸಂಬಂಧಿದ್ರು ಕೇಳ್ಯಾರ. ಸೊ ನಮಗೂ ಐಡಿಯಾ ಇದ್ರಕ್ಕಿಲ್ಲ, ಸನ್ಯಾಸಿ ರೆಬೆಲಿಯನ್ ಸಂಬಂಧಿದ್ರತ್ತ. ಬಟ್ ಸನ್ಯಾಸಿ ರೆಬೆಲಿಯನ್ ಕೇಳ್ಯಾರ ಅಂದ್ರೆ ಈಗ ಆಲ್ಮೋಸ್ಟ್ ಏನು ಇರೋಲ್ಲ, ಮುಂಡಾ ರೆಬೆಲಿಯನ್, ಸನ್ಯಾಸಿ ರೆಬೆಲಿಯನ್ ಎಷ್ಟು ಅಷ್ಟು ನೋಡ್ಕೊರಿ, ಇಂಪಾರ್ಟೆಂಟ್ ಇದ್ದಿದ್ದು. ಇನ್ನು ಯಾವ ರಾಜ್ಯ ಒಳಗೆ ರೇನ್ಫಾಲ್ ಸ್ವಲ್ಪ ಕಡಿಮೆ ಆಗೈತಿ ಪರ್ಸೆಂಟೇಜ್ ಕೇಳ್ಯಾರ. ಇದನ್ನ ನಾವು ತಿಪ್ಪಟಾಗಿದ್ದಾನೆ ಸಂಗಿಲ್ಲ, ಇದನ್ನ ಜಾಸ್ತಿ ಹೇಳಂಗಿಲ್ಲ. ಬಟ್ ನೆಕ್ಸ್ಟ್ ಬಂದ DPS ಬಗ್ಗೆ ನೋಡ್ರಿ, 13 ಆರ್ಟಿಕಲ್ ಬಗ್ಗೆ ಕ್ವಶನ್ಸ್ ಕೇಳ್ಯಾರ. ಮತ್ತೆ ಇಲ್ಲಿ DPS ಮೇಲೆ ಮತ್ತು ಅದ್ರ ಬಗ್ಗೆ 42 ಆರ್ಟಿಕಲ್ ಬಗ್ಗೆ ಕೇಳ್ಯಾರ. ಅಂದ್ರೆ 42nd ಆರ್ಟಿಕಲ್ ಏನಾಗುತ್ತೆ ಅಂದ್ರೆ
ನಾವೆಲ್ಲಿ ಕೆಲಸ ಮಾಡಕ್ಕೆ ಹೋಗಲ್ಲ, ಆ ಕೆಲಸ ಮಾಡೋ ಹೋಗಲಿ ನಮ್ಗೆ ಒಳ್ಳೆ ಕಂಡೀಷನ್ ಚಲೋ ಇರ್ತೈತಿ, ಕೆಲಸ ಮಾಡಕ್ಕೆ ಚಲೋ ಇರ್ತೈತಿ, ಮತ್ತು ಮೆಟರ್ನಿಟಿ ಲೀವ್ ಕೊಡುವಂಥದ್ದು ಇದ್ರ ಬಗ್ಗೆ ಇಂಪಾರ್ಟೆಂಟ್ ಸಿಕ್ಕಿರಟಿಕಲ್ಲ ಅದ್ರ ಬಗ್ಗೆ ಕ್ವಶನ್ ಕೇಳ್ಯಾರ. ಮತ್ತು ಬಾಯ್ಲ್ಸ್ ಲಾ ನೀವು ನನ್ನ ಇದನ್ನು ಕೂಡ ನಾ ಹೇಳಿದ್ದೆ, ಆಲ್ಮೋಸ್ಟ್ ಏನು ಟಾಪಿಕ್ಸ್ ಬರತ್ತಲ್ಲ ಎಲ್ಲ ಟಾಪಿಕ್ ನಾನು ಇಂಪಾರ್ಟೆಂಟ್ ಹೇಳಿದ್ದೆ, ಅದ್ರ ಬಗ್ಗೆ ವಿಡಿಯೋ ಮಾಡಿದೆ, ಎಲ್ಲ ಹೇಳಿದನು. ಸೊ ಕೆಮಿಸ್ಟ್ರಿ ಒಳಗೆ ಬಾಯ್ಲ್ಸ್ ಏನೈತಿಲ್ಲ, ಸೊ ಅಲ್ಲಿ ಟೆಂಪರೇಚರ್ ಕಾನ್ಸ್ಟೆಂಟ್ ಇರುತ್ತೆ, ಮತ್ತು ಪ್ರೆಷರ್ ವಾಲ್ಯೂಮ್ ವೇರಿ ಆಗ್ತಿರುತ್ತೆ, ಇನ್ವರ್ಸ್ ಡೈರೆಕ್ಟ್ ಅಲ್ಲ ಇನ್ವರ್ಸ್ಲಿ ವೇರಿ ಆಗುತ್ತಿರುತ್ತೆ. ಅದ್ರ ಇಕ್ವೇಷನ್ P1 V1 = P2 V2 ಆಗುತ್ತೆ, P2 V2 ಆಗುತ್ತೆ, ಅದು ಇಂಪಾರ್ಟೆಂಟ್. ಇನ್ನು ಸೆಲ್ ಒಳಗೆ ಮೇನ್ಲಿ ಯಾವ್ದು ಏನು ಫಂಕ್ಷನ್ ಸೆಲ್ ಏನು ಕೆಲಸ ಮಾಡ್ದಲ್ಲ ಯಾವ ಪಾರ್ಟ್ ಅಂದ್ರೆ ಜಾಸ್ತಿ ಅಲ್ಲ, ಮೇನ್ ಕಂಟ್ರೋಲ್ ಮಾಡೋದು ಯಾವ ಪಾರ್ಟ್ ನ್ಯೂಕ್ಲಿಯಸ್, ಅದು ಅಫ್ಕೋರ್ಸ್ ನಿಮ್ಗೆ ಗೊತ್ತಿರುತ್ತೆ. ಸೆಲ್ ಒಳಗೆ ಮೇನ್ ನ್ಯೂಕ್ಲಿಯಸ್ ಅದು ನಿಮ್ಗೆ ಗೊತ್ತಿರುತ್ತೆ. ಮತ್ತು ಇದನ್ನ ಕೇಳಿದ್ರೆ ಕ್ವಶನ್ ರಿಪೀಟ್ ಆಗಲ್ಲ, ಬಟ್ ಪವರ್ ಹೌಸ್ ನಾನು ಯಾಕೊಂದು ಶಿಫ್ಟ್ನಾಗ ಕೇಳೋದು ಅನ್ಕೊಂತೀನಿ. ಪವರ್ ಹೌಸ್ ಯಾವ್ದಂದ್ರೆ ಮೈಟೋಕಾಂಡ್ರಿಯ. ಇನ್ನು 10th ಶೆಡ್ಯೂಲ್ ಬಗ್ಗೆ ಮತ್ತೆ ಕೇಳ್ಯಾರ, ಅದಾಯ್ತು. ರಿಟ್ರೀಟಿಂಗ್ ಮಾನ್ಸೂನ್ ಇನ್ನೊಂದು ಹೆಸರು ಏನಂತ ಕೇಳ್ಯಾರ, ನಾರ್ತ್ ಈಸ್ಟ್ ಮಾನ್ಸೂನ್. ಇದು ಹೇಳಿ ಆಗಲೇ ಅಪ್ವಾರ್ಡ್ಸ್ ಒಂದು ವಸ್ತು ಮ್ಯಾಲ ಬರ್ತಂತ ಆಗಲೇ ಹೇಳ್ಬಿಟ್ಟಿನಿ. ಇದನ್ನ ಬಿಟ್ಟರೆ ಆಲ್ಮೋಸ್ಟ್ ಮತ್ತೇನಿಲ್ಲ, ಕ್ಲಾಸಿಕಲ್ ಡ್ಯಾನ್ಸ್ ಬಗ್ಗೆ ಕ್ವಶನ್ಸ್ ಕೇಳ್ತಾರ. ಓಕೆ ಅಷ್ಟೇ, ಇವೆಲ್ಲ ಆಲ್ಮೋಸ್ಟ್ ಕವರ್ ಮಾಡಿ ಅನ್ಕೊಂತೀನಿ. ಫಸ್ಟ್ ಶಿಫ್ಟ್ ಸೆಕೆಂಡ್ ಶಿಫ್ಟ್ ಪೂರ ಕವರ್ ಮಾಡೀನಿ, ಬಟ್ ಥರ್ಡ್ ಶಿಫ್ಟ್ ಬಗ್ಗೆ ನನಗೆ ಅಷ್ಟೊಂದು ಸಿಗಲಿಲ್ಲ ಕ್ವಶನ್ಸ್, ಎಷ್ಟು ಕೊಟ್ಟು ಹೇಳಿನಿ. ಸರಿ, ಸಿಗೋಣಂತ ಏನು ಟಾಪಿಕ್ಸ್ ಏನಿಲ್ಲ ಇಂಪಾರ್ಟೆಂಟ್ ಐತಿ ನೋಡ್ಕೊರಿ. ಎಕ್ಸಸೈಸ್ಗಳು, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ, ಅಮೆಂಡ್ಮೆಂಟ್ಗಳ ಬಗ್ಗೆ, ಆರ್ಟಿಕಲ್ಸ್ ಬಗ್ಗೆ, ಪ್ರೈಸಸ್ ಬಗ್ಗೆ ಎಲ್ಲ ಇಂಪಾರ್ಟೆಂಟ್. ಸರಿ, ಸಿಗು ಮುಂದೆ ನಾಳೆ ಶಿಫ್ಟ್, ನಾಳೆ ಎಲ್ಲ 3 ಶಿಫ್ಟ್ ಮುಗಿಲಿ, ಅದ್ರ ಬಗ್ಗೆ ಅನಲೈಸ್ ಮಾಡ್ಕೊಂಡು ಸಿಗೋಣ. ಥರ್ಡ್ ಶಿಫ್ಟ್ ಕೆಲವೊಂದು ಕ್ವಶನ್ ಮಿಸ್ ಮಾಡೀನಿ, ನಾಳೆ ವಿಡಿಯೋದಾಗ ಅದನ್ನು ಕೂಡ ತರ್ಕೊಂಡ್ಬರ್ತೀನಿ. ನಾಳೆ ಎಕ್ಸಾಮ್ ಯಾರಿಲ್ಲ, ಎಲ್ಲರಿಗೂ ಆಲ್ ದ ಬೆಸ್ಟ್, ಚಲೋ ತೆಗಿ ಬರ್ರಿ. ಏನು ಹೇಳಿಲ್ಲ ಇವು ಇಂಪಾರ್ಟೆಂಟ್, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನೋಡ್ಕೊಂಡು ಹೋಗ್ರಿ, ಭಾಳ ಕ್ವಶನ್ಸ್ ಕೇಳ್ತಾರೆ. ಸರಿ, ಸಿಗು ನೋಡಿ, ಆಲ್ ದ ಬೆಸ್ಟ್.